ಇವತ್ತು ನಾನು ರಾತ್ರಿಗೆ ಎಗ್ ಬಿರಿಯಾನಿ ಮಾಡಾಕತ್ತೀನಿ. ಸೊ ಮಂಡೇ ಸಂಡೇ ನಾವು ಎಗ್ ಬಿರಿಯಾನಿ ಮತ್ತು ಫಿಶ್ ಫ್ರೈ ಮಾಡಿದ್ವಿ. ಇವತ್ತು ನಮ್ಮ ಮನೆಯಾಗ ಎಗ್ ಬಿರಿಯಾನಿ ಮಾಡತ್ತಂದ್ರೆ ಅದಕ್ಕೆ ನಾನು ಎಗ್ ಬಿರಿಯಾನಿ ಮಾಡಿದ್ರೆ ನಾವು ವರ್ಕ್ ಲೈಫ್ ಬ್ಯಾಲೆನ್ಸ್ ಭಾಳ ಇಂಪಾರ್ಟೆಂಟ್. ಯಾಕಂತಂದ್ರೆ ಈಕಿ ನನ್ನ ಮಗಳು ಅದಾಳಲ್ಲ, ಬೆಳಗ್ಗಿಂದ ಒಂಥರ ಹನುಮಾನ್ ಜಿಗದಂಗೆ ಜಿಗಿತಾಳ. ಸೊ ಈಕಿನ ಕಂಟ್ರೋಲ್ ಮಾಡೋದಷ್ಟು ಸರಳದ ಕೆಲಸ ಅಲ್ಲ. ಬಟ್ ಆದರೂ ಸ್ಟಿಲ್ ನಾನು ಆಲ್ಮೋಸ್ಟ್ 4 months ಆಯ್ತು ಹೆಂಗೋ ಎಲ್ಲ ಹವೆವರ್ ಐ ಮ್ಯಾನೇಜ್ ಇಟ್. ಆ್ಯಂಡ್ ಯಾಕಂದ್ರೆ ಆಕಿ ಭಾಳ ಹೈಪರ್ ಆ್ಯಕ್ಟಿವ್ ಅದಾಳ್ರಿ. ಸೊ ಅಷ್ಟು ಸರಳ ಕೆಲಸ ಅಲ್ಲ. ಬಟ್ ನಮ್ಮ ಮನೆಯವ್ರು ಬರೋ ತನಕ ನಾನು ನೋಡ್ಕೋತೀನಿ, ಅವ್ರು ಬಂದಮೇಲೆ ಅವ್ರು ನೋಡ್ಕೋತಾರೆ. ಸೊ ಟೋಟಲಿ ಹೆಂಗೋ ಒಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಡೆಯೈತಿ ಎಲ್ಲ ಥರ. ಮಗಳ ಜಾಬ್, ಫ್ಯಾಮ್ಲಿ ಮತ್ತು ಅಡುಗೆ ಒಳಗೆ ಊಟ ಅಂತ ನಾವು ಕಾಂಪ್ರಮೈಸ್ ಆಗಲ್ಲ. ನಾನು ಅಂತ ನಮ್ಮ ಮನೆಯೊಳಗತ್ತೆ ಇಬ್ಬರೂ ಕಾಂಪ್ರಮೈಸ್ ಆಗಲ್ಲ. ಇವತ್ತಿಗೆ ತಿನ್ಬೇಕಂದ್ರೆ ತಿನ್ಬೇಕಾ, ಇವತ್ತು ಮಾಡ್ಕೋಬೇಕಂತ ಮಾಡಬೇಕು. ಈ ಥರ ನಮ್ಮದು ಫುಡ್ಡೀಸ್ ಇದೆ ನಾವು. ಸೊ ಇವತ್ತು ನಾವು ಇದನ್ನು ಮಾಡಬೇಕಂದ್ರೆ ಮಾಡಿ ತಿನ್ಬಿಡ್ತೀವಿ. ಸೊ ವೇಟ್ ಮಾಡ್ಬೇಕು ಅಂದರೆ ಅದಕ್ಕೇನು ರೀಸನ್ಸ್ ಕೊಡಲ್ಲ. ನಾವು ಮಾಡ್ಬೇಕಾ ತಿನ್ಬೇಕು ಈ ಥರ ಮಂದಿ ಹೆಂಗೋ ಮಾಡಿದ್ವಿ, ನಡೀತಾ ಐತಿ. ಏನೋ ಅಪ್ ಡೌನ್ಸ್ ಎಲ್ಲ ಹೋಗ್ತಾ ಐತಿ. ಬಟ್ ಅಲಾಂಗ್ ವಿತ್ ದ್ಯಾಟ್ ನಾನು ನನ್ನ ಕರಿಯರ್ ಜೊತೆ ಕಾಂಪ್ರಮೈಸ್ ಬಿಡಬಾರ್ದು. ಎಷ್ಟೇ ಹರ್ಡಲ್ಸ್, ಎಷ್ಟೇ ಚಾಲೆಂಜಸ್ ಬಂದರೂ ನಾನು ಬಿಡಬಾರ್ದು ಅಂತ ನನ್ನ ಮೈಂಡ್ ಸೆಟ್ ನಾನು ಮಾಡಿದ್ದೀನಿ. ಅಲಾಂಗ್ ವಿತ್ ದ್ಯಾಟ್, ಅಲಾಂಗ್ ವಿತ್ ಜಾಬ್, ಡಾಟರ್, ಫ್ಯಾಮಿಲಿ, ವರ್ಕ್, ಹೌಸ್ ಕೋರ್ಸ್, ಎವ್ರಿಥಿಂಗ್. ಅದ್ರ ಜೊತೆಗೂ ನನ್ನ ಕರಿಯರ್ ಒಳಗೆ ನಾನು ಕಾಂಪ್ರಮೈಸ್ ಆಗಂಗಿಲ್ಲ. ಜಾಬ್ ಅಂತೂ ನಾನು ಎಷ್ಟು ದಿನ ಆಕೈತೆ ಅಷ್ಟು ಮಾಡೋದು. ಎಷ್ಟೋ ಜನ ಹೇಳಿದ್ರು ಇನ್ನು ಅವ್ರಿಗೆ ಆಗಂಗಿಲ್ಲ, ಮಾಡೋಕ್ಕಾಗಂಗಿಲ್ಲ, ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೋ ಹಂಗೆ. ಈವನ್ ನಾನು ಬೆಂಗಳೂರು ಶಿಫ್ಟ್ ಆಗಬೇಕಾದ್ರೆ ತುಂಬ ಜನ ಮಾತಾಡಿದ್ರು ಹೆಂಗೆ ಆಕೈತಿ. ಇಟ್ಸ್ ಆಲ್ ಅಬೌಟ್ ಅವರ್ ಮೈಂಡ್ ಸೆಟ್, ಇಟ್ಸ್ ಆಲ್ ಅಬೌಟ್ ಅವರ್ ವಿಲ್ ಪವರ್. ಸೊ ನಾವು ಹೆಂಗೆ ತೊಗೋತೀವಿ. ಈಗ ನನಗೂ ಇದು ಕಷ್ಟ ಆಕೈತಿ. ಓಲ್ಡ್ ಡೇ ನಾನು ಒಬ್ಬಳೇ ಇರ್ತೀನಿ, ಅದನ್ನ ಒಬ್ಬಳೇ ಬ್ಯಾಲೆನ್ಸ್ ಮಾಡ್ತೀನಿ, ಮೇಂಟೈನ್ ಮಾಡ್ತೀನಿ. ಅಷ್ಟು ಈಜಿಯಲ್ಲಿ ಆಕಿಗೆ 2 ಅವರ್ಗೆ ಒಂದು ಊಟ ಬೇಕು. ಆಮೇಲೆ ಆಕಿಗೆ ಆಕಿಗೆ ನೀರು ಕಾಸು ಕೂಡಿಸ್ಬೇಕು. ಆಕಿಗೆ ಒಂದೊಂದು ಅರ್ಧ ತಾಸಿಗಂತ ಹಂಗೆ ಹೋಗ್ತಾನೆ ಇರ್ತಾರೆ. ಅದೆಲ್ಲ ಮಾಡೋದಷ್ಟು ಸರಳ ಅಲ್ಲ ರೀ. ಬಟ್ ನಾನು ಮಾಡ್ತಾ ಇದ್ದೀನಿ ಅಂತ ನಾನೇನು ಹೊಚ್ಕೊಳ್ತಿಲ್ಲ, ಟಫ್ ಅಂತ ಹೇಳತ್ತೀನಿ. ಯಾವುದೋ ಒಬ್ಬರದ್ದು ನಾವು ಸಪೋರ್ಟ್ ತೊಗೊಂಡು ಮಾಡೋದು ಬೇರೆ, ನಾವೆಲ್ಲನೂ ಒಬ್ಬರೇ ಮಲ್ಟಿಪಲ್ ಟಾಸ್ಕ್ ಮಾಡೋದಷ್ಟು ಸರಳವಾದ ಕೆಲಸ ಅಲ್ಲ. ಐ ಹ್ಯಾವ್ ಲಿಟ್ರಲಿ ಐ ಗಾನ್ ಟು ದಟ್ ಪೇನ್, ಅಪ್ ಆ್ಯಂಡ್ ಡೌನ್ಸ್, ಚಾಲೆಂಜಸ್, ಹರ್ಡಲ್ಸ್ ಎಲ್ಲವೂ ನಾನು ನೋಡ್ಬಿಟ್ಟಿದ್ದೀನಿ. ಕರೆ ಹೇಳ್ಬೇಕಂದ್ರೆ ನಾನು US ಒಳಗೆ ಇದ್ದಾಗ ಕೂಡ ಇಷ್ಟರ ಮಟ್ಟಿಗೆ ನನಗೆ ಇಷ್ಟು ಟಫ್ ಆಗಿರಲಿಲ್ಲ. ಯಾಕಂದ್ರೆ ಐ ವಾಸ್ ಸಿಂಗಲ್. ನನಗೆ ಇನ್ನೂ ಅಷ್ಟೊಂದು ಯಾವುದೇ ಜವಾಬ್ದಾರಿ ಇಲ್ಲ. ಜಸ್ಟ್ ಕೆಲಸಕ್ಕೆ ಹೋಗೋದು ಬರೋದು, ಸ್ಟೂಡೆಂಟ್ ಲೈಫ್ ಇದ್ದಂಗಿತ್ತು ನಮ್ಮ ಜೀವನ ಆಗಬೇಕಂದ್ರೆ. ಬಟ್ ಇಲ್ಲಿ ಬಂದ ಮೇಲೆ ನಾನು ಎಲ್ಲನೂ ನೋಡಿದ್ದೀನಿ. ಐ ಹ್ಯಾವ್ ಗಾನ್ ಥ್ರೂ ಟಫ್ ಫಿನಾನ್ಷಿಯಲ್ ನೋಡಿದ್ದೀನಿ. ಜನರ ಮನಸ್ಸನ್ನ ಅರ್ಥ ಮಾಡಿಕೊಂಡೆ, ದುಡ್ಡಿನ ವ್ಯಾಲ್ಯೂ ಕಲ್ತ್ಕೊಂಡಿದ್ದೀನಿ. ಎಲ್ಲ ಕಲಿದ್ರ ಜೊತೆಗೂ ಒಂದು ತಾಯಿಯಾಗಿ ಹೆಂಗೆ ನಾನು ಮಗಳು ನೋಡ್ಕೋಬೇಕು, ಹೆಂಗೆ ಮನಿ ಮೇಂಟೈನ್ ಮಾಡಬೇಕು, ಇದೆಲ್ಲನೂ ಈ 1.5 ವರ್ಷದಲ್ಲಿ ಎಲ್ಲನೂ ಕಲಿತೆ. ಅಂದರೆ ಅಮ್ಮ ಸಪೋರ್ಟ್ ಇದ್ದರು. ಅದಾದ್ಮೇಲೆ ನನಗೆ ಎಷ್ಟು ಟಫ್ ಆಯ್ತು ಆ ಲೋನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಅದು ನನಗೆ ಗೊತ್ತೆ. ಅದು ಹೇಳ್ಕೊಳ್ಕೊಂಡು ಅಂದ್ರೆ ಅಳು ಬರ್ತೈತಿ. ಸೊ ಬಟ್ ಇಟ್ಸ್ ಆಲ್ ಅಬೌಟ್ ಲೈಫ್ ಅಲ್ಲ, ವಿ ಹ್ಯಾವ್ ಟು ಮೂವ್ ಆನ್. ಸೊ ಒಂದೇ ಕಡೆ ಕೂತ್ಕೊಂಡು ನಾವು ಅದೇ ಚಿಂತೆ ಮಾಡ್ಕೊಂಡು ಕೊಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಲೀವ್, ವಿ ಹ್ಯಾವ್ ಟು ಮೂವ್ ಆನ್ ಅಂದ್ರೆ ಆಗಲೇಬೇಕು, ಬೇರೆ ಆಪ್ಷನ್ ಇರೋಂಗಿಲ್ಲ. ಸೊ ನಾನು ಇಷ್ಟೇ ಹೇಳೋದು ಪ್ರತಿಯೊಬ್ಬರು ವರ್ಕಿಂಗ್ ಮದರ್ಸ್ಗೂ ಇಷ್ಟೇ ಹೇಳೋದು. ನಾನು ನಿಮ್ಗೆ ಟಿಪ್ಸ್ ಅದು ಒಂದು ಸಜೆಷನ್ ಕೊಡೋಕೆ ನಾನು ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮದು ಮೈಂಡ್ ವಿಲ್ ಪವರ್ ಅಂತ ಹೇಳ್ತಾರೆ, ಅದು ಗಟ್ಟಿತ್ತಂದ್ರೆ ನಮ್ಮನ್ನು ಯಾರು ತಡೆಯೋಕ್ಕೆ ಸಾಧ್ಯವಿಲ್ಲ, ಯಾರು ನಮ್ಮನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ನಾವು ಗಟ್ಟಿ ಇರಬೇಕು. ಏನಂತಂದ್ರೆ ಎಲ್ಲನೂ ಮಾಡಬಲ್ಲೆನ್ನುವಂಥ ಒಂದು ಇದು ಇರ್ತೈತಲ್ಲ, ಅದು ವಿಲ್ ಪವರ್. ಅಂಥವ್ರನ್ನ ಯಾರೂ ಕೆಳಗಿಳಿಸೋಕ್ಕಾಗಲ್ಲ. ಇದು ನನ್ನ ಸ್ವಂತ ಅನುಭವ. ನನಗೆ ಗೊತ್ತು, ಸಮ್ ಟೈಮ್ ಮೀಟಿಂಗ್ಸ್ ಬರ್ತೈತಿ, ಸಮ್ ಟೈಮ್ ಕಾಲ್ಸ್ ಬರ್ತಾವೆ, ಸಮ್ ಟೈಮ್ ಫ್ಯಾಮಿಲಿ ಕಾಲ್ಸ್ ಬರ್ತಾವೆ, ಸಮ್ ಟೈಮ್ ರಿಲೇಟಿವ್ಸ್ ಕಾಲ್ಸ್ ಬರ್ತಾವೆ. ಮನೆ ಕೆಲಸ, ಹುಡುಗಿ, ತಿನ್ನಿಸೋದು, ಉಣಿಸೋದು, ಡೈಪರ್ ಚೇಂಜ್ ಮಾಡೋದು, ಎಲ್ಲ ಅಡಿಗೆ, ಟೋಟಲಿ ಐ ಆಮ್ ಫ್ರಸ್ಟ್ರೇಟೆಡ್. ಬಟ್ ಸ್ಟಿಲ್ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಐ ಆಮ್ ಎಂಜಾಯಿಂಗ್ ಮದರ್ಹುಡ್ ಆಸ್ ವೆಲ್ ಆಸ್ ಐ ಆಮ್ ಲೀಡಿಂಗ್ ಮೈ ಕರಿಯರ್. ಸೊ ಇದೊಂಥರ ಇದು ಮತ್ತೆ ಸಿಗಂಗಿಲ್ಲ. ಇದನ್ನು ನಾನು ಈ ಕರಿಯರ್ ಸಲುವಾಗಿ ಹಿಂಗಂತೆ ಬಿಡೋಕ್ಕಾಗಲ್ಲ. ಇಟ್ಸ್ ಮದರ್ಹುಡ್. ನನಗೆ ನೆಕ್ಸ್ಟ್ ಇನ್ನೊಂದು 2 years ಆಗಿ ಈ ಥರ ನೋಡೋಕ್ಕಾಗಲ್ಲ, ಈ ಥರ ಈಗ ಸೇವ್ ಮಾಡೋಕ್ಕಾಗಲ್ಲ. ಕೃಷ್ಣವೇಣಿ ಈಸ್ ಲೈಕ್ ಎಷ್ಟು ಭಾಳ ವರ್ಷ ಆಗಿ ನಮ್ಗೆ ಲೇಟಾಗಿ ಹುಟ್ಟಿದ್ರು, ಶಿ ಈಸ್ ಅ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ವೆರಿ 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 ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಮಗು ಹುಟ್ಟೈತಂದ್ರೆ ನಂಗೆ ಭಾಳ ಖುಷಿ ಆಗ್ತೈತಿ. ಶಿ ಈಸ್ ವೆರಿ ಪ್ರಿಟಿ. ತಾಯಿಗೆ ಏನು ನಡೀತಾ ಐತಿ, ತಂದೆಗೆ ಏನು ನಡೀತಾರೆ ಅವಳು ಅರ್ಥ ಮಾಡ್ಕೊತಾರ. ಇವನ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಮಕ್ಕಳ ಹತ್ರ ಅಂತ ಅಳಗಿಲ್ಲ.
ಆಕೆ ಎದ್ದು ನಗನಗ್ತಾನೆ ಹೇಳ್ತಾನೆ, ನಗನಗ್ತಾನ ಮಲಗುವಂಥ ಹುಡುಗಿ. ಇವನ್ ನಾವು ಎದ್ದಿಲ್ಲ ಅಂದ್ರೆ ನಮ್ಮ ಪಕ್ಕದಲ್ಲಿ ಕೂತ್ಕೋತಾಳೆ, ನಾವು ಹೇಳೋ ತನಕ ಅಬ್ಸರ್ವ್ ಮಾಡ್ತಾರೆ. ಅಂಥ ಹುಡುಗಿ, ಅಂಥ ಬ್ಯೂಟಿಫುಲ್ ಮನಸ್ಸಿರುವಂಥ ಅರ್ಥ ಮಾಡ್ಕೊಂಥ ಹುಡುಗಿ ನಮಗೆ ಕೊಟ್ಟಾನಂದ್ರೆ ಭಗವಂತಿಗೆ ಕೋಟಿ ಕೋಟಿ ನಮನ, ಕೋಟಿ ಕೋಟಿ ಧನ್ಯವಾದಗಳು. ಯಾಕಂದ್ರೆ ಭಾಳ ರೇರ್ ಇಂಥ ಮಗು ಇರ್ಬೇಕಂದ್ರೆ. ನೋಡ್ರಿ, ನಾನು ಇನ್ನೊಂದು ಆಫೀಸ್ ಕೆಲಸ ಮಾಡ್ತಿರ್ತೀನಿ, ಇನ್ನೊಂದು ನಾನು ಲ್ಯಾಪ್ಟಾಪ್ ಮಾಡ್ತಾನೆ, ಶಿ ಅಬ್ಸರ್ವ್ ಅಂದರೆ ಕೂತ್ಕೊಂಡು ನೋಡ್ತಾಳೆ ಏನು ಮಾಡಾತಾರೆ ಇಲ್ಲ. ಇನ್ ಕೇಸ್ ನಾನು ಭಾಳ ಕಾಲ್ಸೋದು ಬಿಸಿ ಅಂದರೆ ಶೀ ಸಿಟ್ ಅಸೈಡ್, ಅಂದರೆ ನಾನು ಏನೂ ತೊಂದರೆ ಕೊಡಲ್ಲ, ಒಂದು ಲೆವೆಲ್ ಕೊಡ್ತಾಳೆ. ಆಕೆ ಗೊತ್ತಾಗ್ಬಿಡ್ತೈತಿ ಇವ್ರು ಮಾತಾಡೋಂಗಿಲ್ಲ, ಇವರು ಅಮ್ಮ ಬ್ಯುಸಿ ಆಗ್ತಾರೆ ಅಂತೇಳಿ. ಸೊ ಹಿಂಗಾಗಿ ನಂಗೆ ಭಾಳ ಸಪೋರ್ಟಿವ್ ಆಗ್ಯಾಳ. 2 ಸಿಟಿ ಹೊಡಿತಾ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ಆಯಿತು, ಬಿಕಾಸ್ ನಾನು ಅವೇ 2 ಸಿಟಿಗೆ ಬಂದ್ ಮಾಡಿರ್ತೀನಿ ಆಗಿರ್ಬೇಕಲ್ಲ. ಸೊ ಕಮಿಂಗ್ ಟು ಪಾಯಿಂಟ್, ಎಲ್ಲ ವರ್ಕಿಂಗ್ ವುಮೆನ್ಸ್ ಭಾಳ ಇದು ಮಾಡ್ಕೋಬೇಡಿ, ಸ್ಟ್ರೆಸ್ ಫ್ರಸ್ಟ್ರೇಟೆಡ್ ಆಗ್ತೈತಿ, ಐ ಅಂಡರ್ಸ್ಟ್ಯಾಂಡ್. ಬಟ್ ಅಲಾಂಗ್ ಎಂಜಾಯ್ ಯುವರ್ ಮದರ್ಹುಡ್, ಎಂಜಾಯ್ ಯುವರ್ ಕರಿಯರ್. ಸೊ ನಿಮ್ಮ ಮನಸ್ಸಿನ ಮೇಲೆ ಇರ್ತೈತೆ ನೀವು ಹೆಂಗೆ ಮನಸ್ಸು ಸೆಟ್ ಮಾಡಿದ್ರಿ. ಸಿ ನಾನು ಹೋಲ್ ಡೇ ಅಲ್ಲಿ ವೇಕಪ್ ಅಟ್ 6 o'clock ಎವ್ರಿ ಡೇ. ಸೊ 6:30 ಆಗ್ತೈತಿ. ಬಟ್ ಬಿಫೋರ್ 9:30 ಅಂದರೆ ಎಲ್ಲ ಡಬ್ಬಿ ರೆಡಿ ಇರಬೇಕು, ಅಡುಗೆ ಆಗ್ಬೇಕು, ನಾಷ್ಟ ಆಗಬೇಕು, ಎಲ್ಲ ಮಾಡಿರ್ಬೇಕು. ಅಟ್ 10 or 10:30, 11 ಮ್ಯಾಕ್ಸ್ ನಾನು ಕೆಲಸಕ್ಕೆ ಕೂತ್ಕೋತೀನಿ. ನಾನು ಆಫೀಸಲ್ಲಿನೂ ಹಾಗೆ ಮೇಂಟೈನ್ ಮಾಡತ್ತೀನಿ, ಬ್ಯಾಲೆನ್ಸ್ ಮಾಡ್ತೀನಿ. ಮನೆಯೊಳಗೂ ಯಾವುದೇ ಕೊರತೆ ಆದರೂ ನೋಡ್ಕೋತೀನಿ. ಬಿಕಾಸ್ ಐ ಲವ್ ವಾಟ್ ಎವರ್ ಐ ಡೂ, ಐ ಲವ್. ನಾನೇನೋ ಯಾರೋ ಐತಿ ಏನೋ ರೆಸ್ಪಾನ್ಸಿಬಲ್ ಮಾಡೋಂಗಿಲ್ಲ. ನಾನು ಎಲ್ಲರೂ ಇಷ್ಟಪಟ್ಟು ಪ್ರೀತಿಯಿಂದ ಮಾಡ್ತೀನಿ. ಒಂದು ಕಸ ಗುಡಿಸ್ಬೇಕು, ಅದನ್ನ ಭಾಳ ಪ್ರೀತಿಯಿಂದ ಮಾಡ್ತೀನಿ. ಕಸ ಗುಡಿಸ್ಬೇಕಾ, ಕ್ಲೀನ್ ಮಾಡಬೇಕಾ, ಮನೆಯಿಂದ ಕಸ ಹೊರಗೆ. ಐ ಆಮ್ ನಾಟ್ ದಟ್ ಕ್ಯಾಟಗರಿ, ಐ ಆಮ್ ನಾಟ್ ದಟ್ ಮಟೀರಿಯಲ್. ನಾನು ಒಂದು ಕಸ ಗುಡಿಸ್ಕೊಂಡು ಒಂದು ಪಾತ್ರೆ ತೊಳಿಬೇಕಾ, ಒಂದು ಭಾಂಡೆ ತಿಕ್ಕೋದು ನೋಡ್ಕೊಂಡು ಭಾಳ ಪ್ರೀತಿಯಿಂದ ಕೆಲಸ ಮಾಡ್ತೀನಿ. ಎವ್ರಿಥಿಂಗ್ ನಾನು ಭಾಳ ಇಷ್ಟಪಟ್ಟು ಮಾಡುವಂಥ ಹುಡುಗಿ. ಯಾವುದೇ ಇರಲಿ, ಒಂದು ಕೃಷ್ಣನಿಗೆ ಒಂದು ಡೈಪರ್ ಚೇಂಜ್ ಮಾಡಬೇಕು ಅಂದ್ರೆ ಭಾಳ ಇಷ್ಟಪಟ್ಟು ಮಾಡುವಂಥವ್ರು. ಬ್ಯಾಸರದಿಂದ ನಾವು ಮಾಡ್ಬೋದು. ಬಿಕಾಸ್ ಯಾವಾಗ ನೀವು ಬ್ಯಾಸರ ಅಂತ ಅನ್ಕೋತಿರಲ್ಲ, ಅವಾಗ ನೀವು ಲೈಫ್ ಒಳಗೆ ಹೋಗ್ತೀವಿ, ಕೆಳಗೆ ಕುಂತೀವಿ ಅಂತ. ಲೈಫ್ ಭಾಳ ಕಷ್ಟ ಅಂತ ಅವ್ರಿಗೆ ಮೂವ್ ಆಗೋದು. ಲೇಸಿನೆಸ್, ಯಾವಾಗಲೂ ಡಲ್ ಆಗಿರೋದು, ನಗು ಇಲ್ಲದೆ ಇರೋದು, ಸ್ಮೈಲ್ ಇರಬೇಕು. ಎಂಥ ಕಷ್ಟ ಇದ್ರು ನಮಗೆ ಬಂದವ್ರು ಯಾರೋ ಬರಲಿ ಹೋಗ್ಲಿ ನಮ್ಮ ಮನೆಗೆ, ನಾವು ಯಾರೋ ಮನೆಗೆ ಹೋಗ್ಲಿ, ನಮ್ಮನ್ನು ನೋಡಿರೋರಿಗೆ ಅವ್ರಿಗೆ ನಾವು ರೋಲ್ ಮಾಡಲ್ ಆಗಬೇಕು, ಮೋಟಿವೇಟ್ ಆಗ್ಬೇಕು. ಹಂಗಿರ್ಬೇಕು ನಮ್ಮ ಪರ್ಸನಾಲಿಟಿ. ಏನಪ್ಪ ಇಷ್ಟೆಲ್ಲ ಮಲ್ಟಿಪಲ್ ಟಾಸ್ಕ್ ಹ್ಯಾಂಡಲ್ ಮಾಡಿದ್ರು ಇವಳು ಯಾವಾಗ ನೋಡಿದ್ರೆ ಎನರ್ಜೆಟಿಕ್ ಆಗಿ ಖುಷಿಯಾಗಿ ಸ್ಮೈಲ್ ಆಗಿರ್ತಾಳಲ್ಲ ಅಂತ ನಮ್ಮನ್ನು ನೋಡೋದು ಕಲಿಬೇಕು. ಯಾವುದೋ ಒಂದು ವ್ಯಕ್ತಿ ಗೊತ್ತಿದ್ದರತ್ತು ಗೊತ್ತಿಲ್ಲದರತ್ತು ಅನ್ನೋನಿದ್ರು ನಮ್ಮಿಂದ ಒಂದು ಕಲ್ತ್ಕೊಂಡು ಹೋಗ್ಬೇಕು. ಅವ್ರು ಇಷ್ಟು ಚಂದ ಬ್ಯಾಲೆನ್ಸ್ ಮಾಡ್ತಾರಲ್ಲಪ್ಪ ಅನ್ನೋ ಒಂದು ಲೆವೆಲ್ಗೆ ಇರಬೇಕು. ಸೊ ಆಲ್ವೇಸ್ ಫ್ರಸ್ಟ್ರೇಷನ್, ಯಾವಾಗಲೂ ಗಂಟು ಮುಖ ಹಾಕೊಂಡು ನಗು ಇಲ್ಲದಿರೋದು ಅಂಥವ್ರು ಲೈಕ್ ಭಾಳ ಕಷ್ಟ. ಬಿಕಾಸ್ ಅವ್ರಿಗೆ ಎಲ್ಲದಕ್ಕೂ ಕಾಸ್ ಇರುತ್ತೆ, ಎಲ್ಲದಕ್ಕೂ ರೀಸನ್ ಇರ್ತಾವೆ. ನೋ, ಇಟ್ ಶುಡ್ ನಾಟ್ ಬಿ. ಯಾವಾಗಲೂ ಲೈಫ್ ಒಳಗೆ ಎಂಥದ್ದು ಬರಲಿ ನಾನು ಎದುರಿಸ್ತೀನಿ, ಇದನ್ನು ಮಾಡ್ತೀನಿ, ಅದು ಸ್ಮೈಲ್ದಿಂದ ನಗನಗ್ತಾ ಜೀವನ ಕಳಿಬೇಕು. ಯಾಕಂದ್ರೆ ಒನ್ ಲೈಫ್ ಲೀವ್ ಹ್ಯಾಪಿ ಅಷ್ಟೇ ಹೇಳೋದು ನಾನು. ಯಾಕಂದ್ರೆ ಮದರ್ಹುಡ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಫೇಸ್ ಅದು ಎಲ್ಲರೂ ಲೈಫಲ್ಲಿ, ಎಲ್ಲ ಮಹಿಳೆಯರ ಲೈಫಲ್ಲಿ. ಅದನ್ನು ಎಂಜಾಯ್ ಮಾಡಬೇಕು. ನಾನು ಈ ವಿಡಿಯೋ ಪರ್ಟಿಕ್ಯುಲರ್ಲಿ ಮಾಡ್ತಾ ಇರೋದು ಹೇಳ್ಬೋದು, ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ಗೆ. ಅದು ಹೆಂಗೆ ಆಕೈತಂತ. ಬಿಕಾಸ್ ಎಷ್ಟೋ ಮಂದಿ ನಾನು ಕೇಳಿದ್ದಾರೆ, ಫೇಸ್ಬುಕ್ಕಲ್ಲಿ ಕೇಳಿದರೆ, ಯೂಟ್ಯೂಬಲ್ಲಿ ಕೇಳಿದ್ದಾರೆ, ಹೆಂಗೆ ಇಷ್ಟೆಲ್ಲ IT ಒಳಗೆ ಕೆಲಸ ಮಾಡ್ಬೋದು, HR ಆಗಿ ಇಷ್ಟೆಲ್ಲನೇ ಮಾಡತ್ತಿದ್ರೆ ಹೌ ಇಟ್ಸ್ ಪಾಸಿಬಲ್ ಅಂತ. ಇಷ್ಟ ಖುಷಿಯಾಗಿ ನಗುತ್ತಾ ಚಿಲ್ಲಾಗಿ ಯಾವಾಗಲೂ ಎನರ್ಜೆಟಿಕ್ ಆಗಿ, ಎಷ್ಟೋ ಬೇಸರ ಆಗಿದ್ದು ಐ ಆಮ್ ಕೆಪಬಲ್ ಟು ಡೂ ಅಂತ ನಮ್ಮ ಮನಸ್ಸಿಗೆ ನಾವು ಹೇಳ್ಕೊಂಡ್ರೆ ನೋ ಬಡಿ ಕ್ಯಾನ್ ಸ್ಟಾಪ್ ಯು. ಟ್ರಸ್ಟ್ ಮೀ, ನೋ ಬಡಿ ಕ್ಯಾನ್ ಸ್ಟಾಪ್ ಯು. ಸೊ ಯಾವಾಗಲೂ ಖುಷಿಯಿಂದ ಇರಿ. ಒನ್ ಲೈಫ್ ಲೀವ್ ಹ್ಯಾಪಿ ಅಷ್ಟೇ ಹೇಳ್ಬಿಡ್ತೀನಿ ನಾನು. ಆ್ಯಂಡ್ ನಾಳೆಯಿಂದ ನಾನು ಒಂದು ಇಂಪಾರ್ಟೆಂಟ್ ಅಗೇನ್ ಹ್ಯಾವಿಂಗ್ ಸೇಡ್ ದಟ್, ನಾನು ಹಳೇದು 1 to 10 ಏನು ಕಲ್ತಿದ್ದಲ್ಲ, ಕವನ, ಗದ್ಯ, ಪದ್ಯ, ಪಾಠಗಳ, ಅದನ್ನು ನಾನು ರಿಕಾಲ್ ಮಾಡಿ ನಿಮ್ಗೆ ತೋರಿಸೋಳದೇನಿ. ಸೊ ಎಲ್ಲರೂ ಒಂದು ಸರ್ತಿ ನಾವು ನಮ್ಮ ಹಳೇದ ಸ್ಕೂಲ್ ಸರ್ಕಾರಿ ಶಾಲೆಗೆ ಹೋಗಿ ಬರೋಣ್ರಿ. ನಮ್ದು ಹೆಂಗೆ ಲೈಫ್ ಇತ್ತು, ಹೆಂಗೆ ನಾವು ಬೇರೆಯವ್ರ ಪೆನ್ ಕದ್ಕೊಂಡು ಹೆಂಗೆ ಪರೀಕ್ಷೆ ಬರೆದಿದ್ವಿ, ಇನ್ನೊಬ್ಬರು ರಬ್ಬರ್ ಎರೇಸರ್ ತೊಗೊಂಡು ಹೆಂಗೆ ನಾವು ಜೀವನ ಮಾಡಿದ್ವಿ, ಇವೆಲ್ಲ ಒಂಥರ ಏನಂದ್ರೆ ಇವಕ್ಕೆಲ್ಲ ನಾವು ಬೆಲೆ ಆಗದೇ ಇರುವಂಥ ನೆನಪುಗಳಂತ ಹೇಳ್ಬೋದು. ಸೊ ಅವು ನಮಗೆ ಬರಂಗಿಲ್ಲ. ಈಗ ನೋಡ್ರಿ, ತಾಯಿ, ಮಗಳು, ಮನೆ, ಕುಟುಂಬ, ಗಂಡ ಹೆಂಡತಿ ಬ್ಯುಸಿ ಆಗಿ, ಬಟ್ ಅದು ಬರಕ ಅದೇ ಥರ ಇದು ಒಂದು ತಾಯಿ ತನ ಅನ್ನೋದನ್ನ ಎಂಜಾಯ್ ಮಾಡಬೇಕು. ಇದನ್ನು ಬೇಸರ ಮಾಡ್ಕೋಬಾರ್ದು. ಎಷ್ಟರ ಇರಲಿ ಬೇಸರ ಮಾಡ್ಕೊ, ಜಸ್ಟ್ ಎಂಜಾಯ್ ಮಾಡ್ಬೇಕು ಅಷ್ಟೇ. ಖುಷಿಯಾಗಿರ್ಬೇಕು. ನಮ್ಮ ನಗ್ತಾ ಇರೋದು ನಮ್ಮ ಎನರ್ಜಿ ಆ ದೇವರಿಗೆ ಒಂದು ಬೇಸರ ಬೇಕು. ಏನಪ್ಪ ಈಕೆ ಎಷ್ಟು ಜವಾಬ್ದಾರಿ ಕೊಟ್ಟು, ಎಷ್ಟು ಈಗೆ ತೊಂದರೆ ಕೊಟ್ಟರು, ಈಕೆ ಮತ್ತು ಹಂಗೆ ಹೇಳ್ದಂತ ಅವ್ನು ಕಷ್ಟ ಕೊಡೋದು ಮರ್ತು ಬಿಡ್ಬೇಕು. ಹಂಗೆ ಇರ್ಬೇಕು ನಮ್ಮ ಪರ್ಸನಾಲಿಟಿ. ನಾನು ಇಷ್ಟ ಹೇಳೋದು ಎಲ್ಲ ಯಂಗ್ಸ್ಟರ್ಸ್ಗೆ, ಎಲ್ಲ ಮಹಿಳೆಯರಿಗೆ ಇಷ್ಟ ಹೇಳೋದು ಯಾವಾಗಲೂ ಖುಷಿಯಾಗಿರಿ. ಪ್ರತಿಯೊಬ್ಬರು ಹೇಳ್ತೀನಿ, ಖುಷಿಯಾಗಿರಿ. ನಿಮ್ಮ ಖುಷಿನ ನಿಮ್ಮ ಬ್ಯಾಕ್ಗ್ರೌಂಡ್ ಕಡಿಮೆ ಮಾಡ್ತೀವಿ. ಇದು ನಾನು ಪಾಲಿಸ್ತಿರುವಂಥ ಏನಂದ್ರೆ ಸ್ಟೈಲ್, ವೇ, ದ ವೇ ಆಫ್ ಲಿವಿಂಗ್ ಮೈ ಲೈಫ್ ಈ ಥರ ಇರ್ತೈತಿ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಂಗಿಲ್ಲ. ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಮಾಡಿ. ಬಟ್ ಒಂದು ಥಿಂಗ್ ಏನಂದ್ರೆ, ಯಾರೋ ಒಬ್ಬರ ಸುಮ್ಮನೆ ಏನೋ ಒಂದು ಎಡಿಟಿಂಗ್ ಮಾಡಿ ಕಲರ್ ಹಾಕೋದು ಅಂಥವ್ರು ನಾವು ವಿಡಿಯೋಗಳು ನೋಡೋದು
ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ತಗೊಂಡು ಬಂದು ಶೇರ್ ಮಾಡೋರು ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬಿಕಾಸ್ ವಾಟ್ ಎವರ್ ಐ ಟಾಕ್ ಐ ಜಸ್ಟ್ ಕೀಪ್ ಇಟ್ ರಿಯಾಲಿಟಿ ದ ವೇ ಐ ಇನ್ ರಿಯಲ್ ಲೈಫ್ ಸೇಮ್ ಥಿಂಗ್ ನಮ್ಮ ವಿಡಿಯೋದಲ್ಲಿಯೂ ಅಂದರೆ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಅದೇ ಥರ ಯಾಕೆ ಇಷ್ಟಪಡಾತಿದ್ವಿ ಬಿಕಾಸ್ ಏನು ಇದು ನ್ಯಾಚುರಾಲಿಟಿ ಇದು ಹೋಗಂಗಿಲ್ಲ. ಸೊ ಬಿ ರಿಯಲ್ ವೆರೆವರ್ ಯು ಗೋ ವೆರೆವರ್ ಯು. ಸೊ ಬಿ ರಿಯಲ್ ಬಿ ನ್ಯಾಚುರಲ್ ಅಂತ ಹೇಳ್ತೀನಿ ರೀ. ಆ್ಯಂಡ್ 5 lakhs ವ್ಯೂಸ್ ಆಗಿ ಅಷ್ಟೆಲ್ಲ ನಮ್ಮ ಯೂಟ್ಯೂಬ್ದವ್ರು ಅಷ್ಟೆಲ್ಲ ಬರೋಕೆ ನೀವೇ ಕಾರಣ, ನೀವೇ ಸಪೋರ್ಟ್ ಮಾಡಿದ್ರಿ. ಇದೇ ಥರ ಕೀಪ್ ಸಪೋರ್ಟಿಂಗ್ ಮೀ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನಾಳೆ ನಮ್ಮ ಹಳೆ ಸರ್ಕಾರಿ ಶಾಲೆಗೆ ಒಂದು ಸರಿ ನೀವು ತೊಗೊಂಡು ಹೋಗಿ ಬರ್ತೀನಿ ಬೈ ಮೈ ಟಾಕ್. ಅಲ್ಲಿ ತನಕ ಆರಾಮಿರಿ, ಚಲೋ ತಂಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ. ಒಂದು ಲೈಫ್ ಚಲೋ ಎಂಜಾಯ್ ಮಾಡಿ ಒಮ್ಮೆ ಹೆಂಗಂದ್ರೆ ಭಗವಂತ ಕರ್ಕೊಂಡು ಹೋಗಿ ಎಲ್ಲ ಮುಗಿದೈಪ್ ಆಗಿದ್ದಾನೆ ಕರ್ಕೊಂಡು ಹೋಗಿರ್ಬೇಕು. ನಮಗೆ ಎಲ್ಲನೂ ನೋಡ್ಬೇಕು, ಎಲ್ಲನೂ ಇರ್ಬೇಕು, ಎಲ್ಲನೂ ಅನುಭವಿಸ್ಬೇಕು. ಅಷ್ಟು ಚಂದ ಖುಷಿಯಾಗಿ ಒಂದೇ ಲೈಫಲ್ಲಿ ಎಂಜಾಯ್ ಮಾಡೋಣ. ಅಲ್ಲಿ ತನಕ ನಿಮ್ಗೆಲ್ರಿಗೂ ಕೋಟಿ ಧನ್ಯವಾದಗಳು. ನಮಸ್ಕಾರ. ಗುಡ್ ನೈಟ್. ಬಾಯ್.